ಹಾಯ್ ಫ್ರೆಂಡ್ಸ್, ಇವತ್ತು ನಮಗೊಂದು ಹಲಸಿನ ಹಣ್ಣು ಸಿಕ್ಕಿತ್ತು. ಹಲಸಿನ ಹಣ್ಣಲ್ಲಿ ಎಷ್ಟು ಥರದ್ದು ತಿಂಡಿ ಮಾಡ್ಬೋದು. ಅದರಲ್ಲಿ ನಾವಿವತ್ತು ದೋಸೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟೊಂದು ದೊಡ್ಡ ಹಲಸಿನ ಹಣ್ಣು ಸಿಕ್ಕಿತ್ತು. ಆದರೆ ಇದು ನೋಡೋಕ್ಕೆ ಬೆಳ್ಳಗಿತ್ತು, ಅಂದರೆ ಅಷ್ಟೊಂದು ಹಣ್ಣಾದಂಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ. ಹಾಗಾಗಿ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ದೋಸೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡ್ವಿ. ಬನ್ನಿ ನೋಡೋಣ. ಅದಕ್ಕೆ ನಾವು ಸ್ವಲ್ಪನೇ ಮಾಡ್ತಾಯಿದ್ವಿ. ಹಾಗಾಗಿ ನಾವು ಸ್ವಲ್ಪ ಹಲಸಿನ ಹಣ್ಣು ಮಾತ್ರ ತೊಗೊಂಡಿದ್ದೀವಿ. ನಾವು ಅದನ್ನ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀವಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋದ್ರೆ ಏನಿಂದಂದರೆ ಮಿಕ್ಸಿ ಬೇಗ ಮಾಡ್ಬೋದು ಅನ್ನೋದಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ಒಂದು 3-4 ಗಂಟೆ ಅಕ್ಕಿ ನೆನೆಸಿಟ್ಟಿದ್ವಿ. ತುಂಬ ಹೊತ್ತು ನೆನೆಸಿಡಬೇಕು, ಒಂದು 5-6 ಗಂಟೆ ಆದ್ರೂ ಇಡಬೇಕು. ನಾವು ಸಡನ್ನೇ ಪ್ಲ್ಯಾನ್ ಮಾಡಿದ್ವಲ್ಲ ಮಾಡೋಣ ಅಂತೇಳ್ಬಿಟ್ಟು, ಅದಕ್ಕೆ ಒಂದು 3 ಗಂಟೆ ನೆನೆಸಿಟ್ವಿ ಅಷ್ಟೇ. ಒಂದು ಮಿಕ್ಸಿ ಜಾರಿಗೆ ನೆಂದಿರೋ ಅಕ್ಕಿ ಮತ್ತು ಏಲಕ್ಕಿ ಒಂದೆರಡು ಹಾಕ್ಕೊಂಡಿದ್ದೀವಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ 2 ಏಲಕ್ಕಿ ಹಾಕ್ಕೊಂಡಿದ್ವಿ. ಮತ್ತು ಚಿಕ್ಕ ಚಿಕ್ಕದಾಗಿ ಕೊಯ್ದಿಟ್ಟಿರೋ ಹಲಸಿನಕಾಯಿ ಹಾಕಿ, ಅದ್ರ ನೆಕ್ಸ್ಟು ಸ್ವಲ್ಪ ಕಾಯಿ ಎಷ್ಟು ಬೇಕಷ್ಟು. ನಿಮಗೆ ಎಷ್ಟು ಜಾಸ್ತಿ ಕಾಯಿ ಹಾಕಿದರೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾರು ಸ್ವಲ್ಪ ಹಲಸಿನ ಹಣ್ಣು ಏನಾದ್ರು ನಿಮಗೆ ಸಿಕ್ಕಿರೋ ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಇದ್ದರೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಇಲ್ಲ ಅಂತೇಳಿದರೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆಗಿಂತ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು, ಅಂದರೆ ಆವಾಗಲೇ ಹಾಕ್ಕೊಂಡ್ರೂ ಒಳ್ಳೆಯದು. ಉಪ್ಪು ಇದು ಅರಳು ಉಪ್ಪಾಗಿದ್ದರೆ. ಇಲ್ಲದಿದ್ದರೆ ಮಿಕ್ಸಿ ಆದಮೇಲೆ ಸ್ವಲ್ಪ ಪುಡಿ ಉಪ್ಪು ಹಾಕಿ, ಸ್ವಲ್ಪ ಕಲರ್ ಇರಲಿ, ಇದು ಸ್ವಲ್ಪ ಕಲರ್ ಇರಲಿಲ್ವಲ್ಲ ಅಂತೇಳಿ ಸ್ವಲ್ಪ ನಾವು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಿಟ್ಟು ಹಾಕ್ಬೇಕಾದ್ರೆ ಸ್ವಲ್ಪ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ದಪ್ಪನೇ ಇರಲಿ. ಉದ್ದಿನ ದೋಸೆ ಮಾಡ್ತೀವಲ್ವ ಆ ರೀತಿಯೇ. ಆಮೇಲೆ ಒಂದು ಸೈಡ್ ಬೆಂದಾದ್ಮೇಲೆ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಒಂದು ಸೈಡ್ ಆದಮೇಲೆ ಸ್ವಲ್ಪ ಇನ್ನೊಂದು ಸೈಡನ್ನು ಬೇಯಿಸ್ಕೋಬೇಕು. ಒಂದೇ ಸೈಡ್ ಬೇಯಿಸಿರೋ ಒಂದು ಸ್ವಲ್ಪ ಹಸಿ ಹಸಿ ಇದ್ದಂಗಿರುತ್ತೆ. ಹಾಗಾಗಿ ಇನ್ನೊಂದು ಸೈಡನ್ನು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ತಕ್ಕೊಳ್ಳಿ. ತೆಗ್ದ್ಮೇಲೆ ತಿನ್ನಬೇಕಾದ್ರೆ ತುಪ್ಪದ ಜೊತೆ ಸಖತ್ತಾಗಿ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲದಿದ್ದರೆ ಯಾವ್ದಾದ್ರು ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಖಾರವಾಗಿ ಇದು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರದ ಚಟ್ನಿ ಮಾಡಿಕೊಂಡ್ರೂ ಸಖತ್ತಾಗಿರುತ್ತೆ. ಇಲ್ಲ ನೀವು ಸಾಂಬಾರು ಜೊತೆ ಡಿಪ್ ಮಾಡ್ಕೊಂಡು ತಿಂತೀನಿ ಅಂದ್ರೂ ಸಖತ್ತಾಗಿರುತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಗೆ ಫೈನಲಾಗಿ ಇಷ್ಟ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಿಮಗೂ ಏನಾದರೂ ಹಲಸಿನ ಹಣ್ಣು ಸಿಕ್ಕಿದರೆ ಈ ಟೈಮಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿದರೆ ಸಖತ್ತಾಗಿದೆ ಮಾತ್ರ. ಬೆಣ್ಣೆ ಥರ ಬಂದಿತ್ತು ಮಾತ್ರ. ನೋಡಿದರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಟ್ರೈ ಮಾಡಲೇಬೇಕು ಹಲಸಿನ ಹಣ್ಣು ಸಿಕ್ಕಿದರೆ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.